ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ತಲೆ ಇದ್ರೆ ಸಿಗ್ಲಿ ಬಶ್ಯನಂತ ತಲೆ ಇಟ್ಕೊಂಡು ಜೀವನ ಮಾಡಬೇಕಂತ, ಆಸ್ತಿ ಇದ್ದರೆ ಶಕ್ತಿ ಇದ್ದರೆ ಸಂಗೊಳ್ಳಿ ರಾಯಣ್ಣಂತ ಶಕ್ತಿ ಇಟ್ಕೊಂಡು, ಟಿಪ್ಪು ಸುಲ್ತಾನ್ ಅಂತ ಶಕ್ತಿ ಇಟ್ಕೊಂಡು ಈ ದೇಶ ರಾಜ್ಯನ ಆಳಬೇಕಂತ, ಅದೇ ಥರನ ಕಿತ್ತೂರು ರಾಣಿ ಚೆನ್ನಮ್ಮ ಚಾಂದ್ ಬೀಬಿ ಅಂತ ಆಸ್ತಿ ಇಟ್ಕೊಂಡು ದೇಶನ ಕಟ್ಟಬೇಕು. ದೇಶ ನಮ್ಮೆಲ್ಲರ ದೇಶ ಒಂದೇ ದೇಶ, ಅದು ಭಾರತ ದೇಶ, ಹಿಂದೂಸ್ತಾನ, ಇಂಡಿಯಾ. ನೋಡಿ, ಇಂಥ ಒಂದು ದೇಶದೊಳಗೆ ಇವತ್ತು ಸರ್ಕಾರಗಳು ತಮ್ಮ ತೀವ್ರಿಸಿಕೊಳ್ಳೋಕ್ಕೋಸ್ಕರ ಇವತ್ತು ಜಾತಿ ಧರ್ಮನ ಮುಂದಿಟ್ಟುಕೊಂಡು ಈ ದೇಶನ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊಂಟಿದ್ದಾರೆ. ಈಗ ಯಾವ ರಾಷ್ಟ್ರ ಐತಿ? ಹಿಂದೂ ರಾಷ್ಟ್ರನ ಇರೋದಿದು. ಏನು ಇಲ್ಲಿರೋರೆಲ್ಲ ಹಿಂದೂಗಳೇ, ಏನು ಹಿಂದೂಸ್ತಾನದವರೇ, ಬೇರೆ ಯಾರೂ ಅಲ್ಲ. ಇದಕ್ಕೆ ಒಂದು ಇತಿಹಾಸ ಇದೆ, ಅಧ್ಯಯನ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಕಾನೂನಿನ ಜ್ಞಾನ ಇಲ್ಲ ಮತ್ತು ಸಂವಿಧಾನ ನೀವು ಓದ್ಕೊಂಡಿಲ್ಲ. ಸ್ವಲ್ಪ ಕಣ್ಣು ಬಿಟ್ಟು ಕಣ್ಣು ಆಡಿಸಿ ನೋಡಿ. ಯಾಕಂದರೆ ಈ ದೇಶ ಕಟ್ಟಬೇಕಾದ್ರೆ ನಂದೊಂದು ಆಸೆ ಇದೆ. ಆಸೆ ಏನಪ್ಪ ಅಂದರೆ, ಭಾರತ ದೇಶದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ 45 ನಿಮಿಷ ಈ ಒಂದು ಸಂವಿಧಾನದೊಳಗೆ 5 ನಿಮಿಷದ ಹಠ, 5 ನಿಮಿಷದ ಚಟ, 5 ನಿಮಿಷದ ಸಿಟ್ಟಿಗೆ ಅಪರಾಧ ಕೈ ಕೊಟ್ಟು ಇವತ್ತು ತಪ್ಪು ಮಾಡಿ ಜೈಲಿಗೆ ಹೋಗಿ ಅವರು ಈ ರೀತಿ ಶಿಕ್ಷೆನ ಅನುಭವಿಸಿ ಮುಂದೆ ಅವ್ರ ಜೀವನ ನಾಶ ಆಗುತ್ತೆ. ಅದಕ್ಕೋಸ್ಕರ ಈ ದೇಶ ಕಟ್ಟಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬರು ಸಮಾನತೆಯಲ್ಲಿ ಬಾಳಬೇಕು. ನಿಮ್ಮ ದೇವ್ರನ್ನ, ನಿಮ್ಮ ಜಾತಿ ಧರ್ಮನ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಗೌರವದಿಂದ ಕಂಡು, ಸಂವಿಧಾನ ಹೊರಗೆ ಬಂದರೆ ಸಂವಿಧಾನ 144 ಸೆಕ್ಷನ್ ಜಾರಿಗೆ ಇಟ್ಟುಕೊಂಡು ನಾವೆಲ್ಲ ಬದುಕ್ತಾ ಇದ್ದೀವಿ. ಅದರಲ್ಲಿ ಈ ರಾಜಕಾರಣಿಗಳು ನಮ್ಮ ತೆರಿಗೆ ದುಡ್ಡು ತಿನ್ನಂಥ ನನ್ನ ಮಕ್ಕಳು ಇವತ್ತು ಎಲ್ಲ ಒಂದು ತೆರಿಗೆ ದುಡ್ಡು ತಿನ್ನಂಥ ಎಲ್ಲ ವ್ಯವಸ್ಥೆಗಳನ್ನು ನರಕ ಮಾಡಿ ಇವತ್ತು ದೊಡ್ಡ ದೊಡ್ಡ ಅಪರಾಧಿಗಳಾಗಿದ್ದಾರೆ. ಇಂಥ ಅಪರಾಧಿಗಳಿಗೆ ಒಟ್ಟೆ ಕೈ ಬಿಡಬಾರ್ದು. ಇಂಥ ಅಪರಾಧಿಗಳಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಟ್ಟು ಶಿಕ್ಷೆಯಿಂದ ಶಿಕ್ಷಣ ಕೊಡುವಂಥ ಕಾನೂನನ್ನು ಜಾರಿಗೆ ತರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ 161 ಈ ಒಂದು ಸ್ಟೇಟ್ಮೆಂಟ್ನಲ್ಲಿ, ಈ ಒಂದು ಆದೇಶದಲ್ಲಿ ಎಂತಿಂಥ ಅಪರಾಧಿಗಳು ಇವತ್ತು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಿ ಅವರೆಲ್ಲ ಕೆಲವೊಬ್ಬರು ಒಳ್ಳೆಯವರಾಗಿದ್ದಾರೆ, ಕೆಲವೊಬ್ಬರು ಅಪರಾಧನ ಮುಂದುವರಿಸ್ಕೊಂಡು ಅವರು ಹಾಳಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ಸಂವಿಧಾನದ ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೂ 45 ನಿಮಿಷ ಇದು ಒಂದು ಪಾಠದ ಮೂಲಕ ಬೆಳಕಿಗೆ ತಂದರೆ ಪ್ರತಿಯೊಬ್ಬರು ಸಂವಿಧಾನ ಯಾವ ರೀತಿ ಇದೆ, ನಮಗೆ ಸಿಗಬೇಕಾದಂಥ ಸವಲತ್ತುಗಳು ಏನು, ನಾವು ಎಲ್ಲಿ ಮೋಸ ಹೋಗ್ತಾ ಇದ್ದೀವಿ, ಯಾರಿಂದ ಮೋಸ ಹೋಗ್ತಾ ಇದ್ದೀವಿ. ಒಬ್ಬನು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡು ಕಾರ್ನಲ್ಲಿ ಮೆರಿತಾನೆ, ಹೆಂಡತಿಗೆ ತಾಜ್ ಮಹಲ್ನಲ್ಲಿ ಇರ್ತಾನೆ. ಆದರೆ ಕೆಲವೊಬ್ಬರು ತಿನ್ನಕ್ಕೆ ಅನ್ನ ಇಲ್ದೇ, ಮಲಗಲಿಕ್ಕೆ ಮನೆ ಇಲ್ದೇ, ಇವತ್ತು ತಿರುಗಾಡಲಿಕ್ಕೆ ಯಾವುದೂ ಇಲ್ಲ, ವ್ಯವಸ್ಥೆ ಇಲ್ದೇ ಬದುಕ್ತಕ್ಕಂಥವರು ಇನ್ನೂ ಎತ್ತಿಡಿಬೇಕು ಅನ್ನೋದಕ್ಕೆ ಈ ಸರ್ಕಾರ ಕಟ್ಟಿದ್ದು. ನನ್ನ ಮಕ್ಕಳ, ನೀವೇನು ಮಾಡಾಕತ್ತೀರಿ? ಏನು ಮಾಡಾಕತ್ತೀರಿ ನೀವು ಮಾಡೋದು ತಪ್ಪು. ಇದು ಜಾತ್ಯತೀತ ದೇಶ. ಹಿಂದೂ ಧರ್ಮಕ್ಕೂ ಸನಾತನ ಇದೆ, ಜೈನ ಧರ್ಮಕ್ಕೂ ಸನಾತನ ಇದೆ, ಬೌದ್ಧ ಧರ್ಮಕ್ಕೂ ಸನಾತನ ಇದೆ. ಅದೇ ಥರ ಸಿಖ್ ಆಗಿರಲಿ, ಪಾರ್ಸಿ ಆಗಿರಲಿ, ಕ್ರೈಸ್ತ ಆಗಿರಲಿ, ಪ್ರತಿಯೊಬ್ಬ ಅವರವ್ರ ಧರ್ಮದ ಸನಾತನ ಅವರವ್ರು ಪಾಲಿಸ್ಕೊಂಡು ಬರಲಿಕ್ಕೆ ಇದು ಒಂದು ಸನಾತನ ದೇಶ ಆಗಿದೆ.
ಅದನ್ನು ಬಿಟ್ಟರೆ ನೀವೆಲ್ಲ ನಿಮ್ಮ ಸನಾತನಗಳನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ರಿ. ಈ ದೇಶದ ಒಂದು ಸಂವಿಧಾನದೊಳಗಡೆ ತರಕ್ಕೆ ಹೋಗಬೇಡಿ. ಸಂವಿಧಾನ ಸರಿಯಾಗಿ ಆಡಳಿತ ಮಾಡಿಸಿದರೆ ಎಲ್ಲ ದೇವರುಗಳು ಮಡಿಯಾಗಿರ್ತಾರೆ, ಪ್ರತಿಯೊಬ್ಬ ಪ್ರಜೆನೂ ಖುಷಿಯಾಗಿರ್ತಾನೆ. ಆದರೆ ನೀವು ಮಾಡ್ತಕ್ಕಂಥ ಕರ್ಮನ ನೀವೇ ಅನುಭವಿಸ್ತೀರಿ ಮುಂದಿನ ದಿನಗಳಲ್ಲಿ. ಯಾಕಂದರೆ ಸಿಗ್ಲಿ ಬಸ್ಸ ನೋಡು, ನಾನು ಸಂವಿಧಾನ ರೀತಿಯಲ್ಲಿನ ಬದುಕಬೇಕಂತ ಛಲ ತೊಟ್ಟು ಹೊರಗೆ ಬಿಡುಗಡೆ ಆಗಿ 16 ವರ್ಷ ಆಯಿತು. ಇವತ್ತಿಗೂ ಈ ಸಿಗ್ಲಿ ಬಸ್ಸಿನ ಮೇಲೆ ಒಂದು FIR ಆಗಿಲ್ಲ. 16 ವರ್ಷದಿಂದ ಇಲ್ಲಿವರೆಗೂ ಒಂದು FIR ಆಗಿಲ್ಲ ಅಂದರೆ ನನ್ನ ಒಂದು ಮಾತು ಪೊಲೀಸ್ನವರು ನನ್ನ ಮೇಲೆ ನಂಬಿಕೆ ಅನ್ನೋದನ್ನು ಇವತ್ತು ಎಲ್ಲ ಪ್ರಜೆಗಳು ನೋಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಇವತ್ತು ಸತ್ತ ಮೇಲೆ ತೀರ್ಪು ಕೊಡೋಂಥ ನ್ಯಾಯಾಂಗನ 6 ತಿಂಗಳಿಗೆ ತೀರ್ಪು ಕೊಡೋಂಥ ವ್ಯವಸ್ಥೆಗೆ ತರಬೇಕು. ಪ್ರತಿಯೊಂದು ತಳದಿಂದ ಬುಡದಿಂದ ಮೇಲುವರೆಗೂ ಒಂದು ಇನ್ವೆಸ್ಟಿಗೇಷನ್ ಮಾಡಿ FIR ಅಂತ ಕಾರ್ಯಾಂಗನ ಬೆಳೆಸಬೇಕು. ಪ್ರತಿಯೊಂದು ಜಾತಿ ಧರ್ಮ ಸಂವಿಧಾನ ಓದಿ ನಾನು ಸರ್ವಧರ್ಮ ಸುಖಿನೋಭವ ಅಂತಂದು ಒಂದು ಇತಿಹಾಸದ ಒತ್ತು ಕೊಡ್ತೇನೆ ಅಂತಂದು ಪ್ರಮಾಣ ಮಾಡಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನೀವೆಲ್ಲ ಆಟ ಆಡಿದರೆ ಇವತ್ತು ಮೋದಿ ಹೇಳ್ತಾರೆ ಸರ್ವಧರ್ಮದ ಸುಖಿನೋಭವ ಅನ್ನೋಂಥ ವ್ಯವಸ್ಥೆಯಲ್ಲಿ ನಮ್ಮನ್ನು ತರಬೇಕಾದವರು ಒಂದು ಧರ್ಮಕ್ಕೋಸ್ಕರ ಇವರು ದೇಶ ಆಳಂತ ಇಂಥ ಕೊಳಕು ನರೇಂದ್ರ ಮೋದಿಯವರ ಆಡಳಿತ ದೇಶಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಯಾಕಂದರೆ ಹುಚ್ಚು ನನ್ನ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋದರೆ ನಾನೇ ಹುಚ್ಚು ಸುಳೆ ಮಗ ಆಗ್ತೀನಿ ಅನ್ನೋದು ನಿಮ್ಮ ಅನಿಸಿಕೆ ಇದೆ. ಅದಕ್ಕೋಸ್ಕರ ನನ್ನ ಅನಿಸಿಕೆನೂ ಇದೆ. ಅದಕ್ಕೋಸ್ಕರ ದಯವಿಟ್ಟು 5 ವರ್ಷ ಆಳಂತ ಸರ್ಕಾರಕ್ಕೆ ತಲೆ ಕೆಡಿಸ್ಕೋಬೇಡಿ. ಒಳ್ಳೆಯವರಿದ್ದರೆ ಇವತ್ತು ನಾನು ಕೇಳೋದಿಷ್ಟೇ, 10 ಮಂದಿ ಪುಡಾರಿಗಳನ್ನ ಇಟ್ಕೊಂಡು ಸರ್ಕಾರ ಇವತ್ತು 100ಕ್ಕೆ 60ರಷ್ಟು ಪುಡಾರಿಗಳು ಬೆಳೆಸಿಕೊಂಡು ಇವತ್ತು ಪ್ರತಿಯೊಂದು ವ್ಯವಸ್ಥೆನ ನರಕ ಮಾಡಿಸಿ ಕಾನೂನನ್ನು ಕೊಂಡುಕೊಂಡು ರಾಷ್ಟ್ರಪತಿಗಳನ್ನ ಕೊಂಡುಕೊಂಡು ಈ ದೇಶ ಆಳ್ತಾರಂದರೆ ಇಂಥ ಒಂದು ಈ ದೇಶ ಯಾವ ವ್ಯವಸ್ಥೆಗೆ ಬಂದಿದೆ. ಒಬ್ಬ ಬಡವ ಒಂದು ತೊಲಿ ಬಂಗಾರ ತಗೊಂಡು ಮಗಳು ಮದುವೆ ಮಾಡೋ ಶಕ್ತಿ ಇಲ್ಲದಂಥ ವ್ಯವಸ್ಥೆ ಪರಿಸ್ಥಿತಿಗೆ ಬಂದಿದೆ ಅನ್ನೋದನ್ನ ಮರಿಬೇಡಿ. ನೀವೆಲ್ಲ ಕೋಟಿಗಟ್ಟಲೆ ಹಿಂದೆ ಸರ್ಕಾರಿ ಶಾಲೆ ಕಟ್ಟಕ್ಕೆ ಜಾಗ ಇದ್ದಿದ್ದಿಲ್ಲ, ಅದೇ ಥರ ವಿಮಾನ ನಿಲ್ದಾಣ ಕಟ್ಟಕ್ಕೆ ಜಾಗ ಇದ್ದಿದ್ದಿಲ್ಲ, ರೈಲ್ವೆ ಸ್ಟೇಷನ್ ಕಟ್ಟಕ್ಕೆ ಜಾಗ ಇದ್ದಿದ್ದಿಲ್ಲ, ಸ್ಕೂಲ್ ಕಟ್ಟಕ್ಕೆ ಜಾಗ ಇದ್ದಿದ್ದಿಲ್ಲ, ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಜಾಗ ಇದ್ದಿದ್ದಿಲ್ಲ. ಇವತ್ತು ಇಡೀ ರೈತರ ತಲೆ ಹೊಡೆದು ರೈತರ ಆಸ್ತಿ ಕೊಳ್ಳೆ ಹೊಡೆದು ಅವರಿಗೆ ಭೂಮಿನೂ ವ್ಯಾಲ್ಯೂಯೇಷನ್ ಮಾಡಿ ನೀವೆಲ್ಲ ದುಡ್ಡಿನ ಲೆಕ್ಕಾಚಾರ ಇಲ್ಲದಂಥ ಪ್ರಜೆಗಳಿಗೆ ದಿಕ್ಕು ತಪ್ಪಿಸಿ ಬುದ್ಧಿ ಇಲ್ದಂಥವ್ರನ್ನ ಇಲ್ದಂಥವ್ರನ್ನ ಕಿತ್ಕೊಂಡು ತಿನ್ನೋ ರಣ ಹತ್ತುಗಳಾಗಿದ್ದೀರಿ. ನಿಮ್ಮಂಥ ವೇಸ್ಟ್ ನನ್ನ ಮಕ್ಕಳಿಗೆ ಈ ಸಿಗ್ಲಿ ವರ್ಷ ಸಲ್ಯೂಟ್ ಹೊಡೆಯಂಗಿಲ್ಲ. ಯಾಕಂದರೆ ನಾನು ಗೆದ್ದು ಈಗೂ ನಾನು ಕೇಳ್ತೀನಿ, ನನಗೆ ಒಂದು ಅವಕಾಶ ಕೊಡಿ ಈ ಬಿಗ್ ಬಾಸ್ಗೆ. ನಾನು ಕೇಳೋದು ಹೊಸ ಹುಡುಗರನ್ನ ನಾನು ಸೋಲಿಸ್ಬೇಕಂತ ಅಲ್ಲ, ಗೆಲ್ಲಬೇಕಂತ ಅಲ್ಲ. ಯಾಕೆಂದರೆ ಎಂದು ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಅಂದಿನಿಂದ ಎಷ್ಟು ವಿನ್ನರ್ ಅದರಲ್ಲ ಬಿಗ್ ಬಾಸ್ ವಿನ್ನರ್, ಅವ್ರಿಗೆ ನಾನು ಕೇಳೋದಿಷ್ಟೇ, ಈ ಸಿಗ್ಲಿ ವರ್ಷ ನೀವಿಷ್ಟು ಬಿಗ್ ಬಾಸ್ನಲ್ಲಿ ವಿನ್ನರ್ ಆದ್ರಲ್ಲ, ಯಾರಾದರೂ ನಿಮಗೆ ಕಾನೂನು ಗೊತ್ತಿದೆಯಾ? ಕಾನೂನು ಇವತ್ತು ಇಷ್ಟು ಸಮಯನ ನೀವೊಂದು ಯಾವ ಉದ್ದೇಶಕ್ಕೆ ನೀವು ಅದನ್ನು ಉಪಯೋಗ ಮಾಡ್ತಾಯಿದ್ರಿ ಬಿಗ್ ಬಾಸ್ನ, ಅದೇ ಸಮಯನ ಒಂದು ಕಾನೂನಿನ ಅರಿವಿನ ಜ್ಞಾನದ ಒಂದು ಚರ್ಚೆಗೆ ಒಳಪಡಿಸಿ ಜನರಿಗೆ ಕಾನೂನಿನ ಜ್ಞಾನ ತುಂಬಬೇಕಾದಂಥ ಈ ಬಿಗ್ ಬಾಸ್ ಇವತ್ತು ಈ ಥರ ಮಾತಿನ ಮಲ್ಲ ಹೆಂಗಿರ್ಬೇಕು, ಮಾತಿನ ಮಲ್ಲ ಹೆಂಗಿರ್ಬೇಕು, ಸಿಗ್ಲಿ ಬಸ್ಸನ್ ಹಂಗಿರ್ಬೇಕು. ಅದಕ್ಕೋಸ್ಕರ ನಾನು 13ನೇ ಬಿಗ್ ಬಾಸ್ಗೆ ಕಾಲಿಡ್ತೀನಿ. ಆದರೆ ಈ 13ನೇ ಬಿಗ್ ಬಾಸ್ ಯಾವ ರೀತಿ ಇರಬೇಕಂದ್ರೆ 12 ಬಿಗ್ ಬಾಸ್ ಹೀರೋಗಳು ಈ ಸಿಗ್ಲಿ ಬಸ್ಸನ್ನು ಗೆದ್ದು ತೋರಿಸ್ಬೇಕು. ಇಲ್ಲ ಅಂದರೆ ಜೀರೋ ಆಗಿ ಈ ಸಿಗ್ಲಿ ಬಸ್ಸನ್ಗೆ ಸಲ್ಯೂಟ್ ಹೊಡಿಬೇಕು. ಇದು ನನ್ನ ಕಾಯಕ. ಯಾಕಂದರೆ ನಾನು ಯಾವತ್ತೂ ಸೋಲಂಗಿಲ್ಲ.
ಅಲ್ಲಿ ಗೆಲ್ತೀನಿ ಅಂದರೆ ಕಾಲಿಟ್ಟು ಆ ಗೆಲುವನ್ನ ನಾನು ಯಾವತ್ತೂ ಬಿಡೋಂಗಿಲ್ಲ. ಸಿಗಲಿ ಬಸ್ಯ ಅದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಬಿ. ಸುಮ್ಮನೆ ಇರಬೇಕಪ್ಪ.